7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 19 ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಪ್ರಶ್ನೋತ್ತರ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಡ್ಯಾಸ್. ಉತ್ತರ ಚಿಪ್ಕೋ ಚಳುವಳಿ. 2. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಡ್ಯಾಸ್ ರಲ್ಲಿ ಪ್ರಾರಂಭವಾಯಿತು. ಉತ್ತರ 1975ರಲ್ಲಿ. 3. ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡ್ಯಾಸ್. ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. 4. ಭಾಷಾ ಸಮಿತಿ ಡ್ಯಾಸ್ ಅವರ ನೇತೃತ್ವದಲ್ಲಿ ರಚನೆಯಾಯಿತು. ಉತ್ತರ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು? ಉತ್ತರ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಆರಂಭಿಸಲಾಯಿತು. ಪ್ರಶ್ನೆ 2. ಅಪ್ಪಿಕೋ ಚಳುವಳಿ ಎಂದರೇನು? ಉತ್ತರ ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಜನರು ಗಿಡ ಮರಗಳನ್ನು ಅಪ್ಪಿಕೊಂಡು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಡೆಸಿದ ಚಳುವಳಿಯನ್ನು ಅಪ್ಪಿಕೋ ಚಳುವಳಿ ಎನ್ನುವರು. ಪ್ರಶ್ನೆ 3. ಸಾಮಾಜಿಕ ಅರಣ್ಯ ಎಂದರೇನು? ಉತ್ತರ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು. ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯವೆನ್ನುವರು. ಪ್ರಶ್ನೆ 4. ಕರ್ನಾಟಕದ ಮೊದಲ ಮಹಿಳಾ BA ಆನರ್ಸ್ ಪದವೀಧರರು ಯಾರು? ಉತ್ತರ ಕರ್ನಾಟಕದ ಮೊದಲ ಮಹಿಳಾ BA ಆನರ್ಸ್ ಪದವೀಧರರು ಶ್ರೀ ರಂಗಮ್ಮ ಮತ್ತು ರುಕ್ಮಿಣಮ್ಮ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು? ಉತ್ತರ ಪ್ರಾಚೀನ ಕೆರೆಗಳು ಸುತ್ತಮುತ್ತಲಿನ ಪ್ರದೇಶದ ಕುಡಿಯುವ ನೀರು ಮತ್ತು ಹೊಲ ಗದ್ದೆಗಳಿಗೆ ನೀರು ಒದಗಿಸುವ ಕೇಂದ್ರಗಳಾಗಿವೆ. ಅನೇಕ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸಬಹುದು, ಪ್ರವಾಹಗಳನ್ನು ತಪ್ಪಿಸಬಹುದು. ಹಾಗೂ ಹೊಸ ಕೆರೆ ಕಟ್ಟಿಸಲು ಸಾಕಷ್ಟು ಭೂಮಿ ಬೇಕು, ಆದರೆ ಅದು ಸಿಗುವುದು ಕಷ್ಟ. ಆದ್ದರಿಂದ ನಾವು ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು. ಪ್ರಶ್ನೆ 2. ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ. ಉತ್ತರ ಸಹ್ಯಾದ್ರಿ ಗಡಿ ವಿರೋಧಿ ವೇದಿಕೆ, ತುಂಗಾ ಮೂಲವನ್ನು ಉಳಿಸಿ ಆಂದೋಲನ, ಚಿಪ್ಕೋ ಅಥವಾ ಅಪ್ಪಿಕೋ ಚಳುವಳಿಗಳು ಪ್ರಮುಖ ಪರಿಸರ ಚಳುವಳಿಗಳು. ಪ್ರಶ್ನೆ 3. ದಲಿತ ಚಳುವಳಿ ಏಕೆ ಪ್ರಾರಂಭವಾಯಿತು? ಉತ್ತರ 20ನೇ ಶತಮಾನದಲ್ಲಿ ಹುಟ್ಟಿ ಬೆಳೆದ ಬ್ರಾಹ್ಮಣೇತರ ಚಳುವಳಿಗಳು ದಲಿತರನ್ನು ಹೆಚ್ಚು ಒಳಗೊಳ್ಳಲಿಲ್ಲ. ಇದನ್ನು ಪ್ರಶ್ನಿಸುತ್ತಾ 1970ರ ದಶಕದಲ್ಲಿ ದಲಿತ ಚಳುವಳಿಯು ರೂಪುಗೊಂಡು ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯಿತು. ಪ್ರಶ್ನೆ 4. ದಲಿತ ಚಳುವಳಿಯ ಬೀಜಮಂತ್ರಗಳು ಯಾವುವು? ಉತ್ತರ ಶಿಕ್ಷಣ, ಸಂಘಟನೆ, ಹೋರಾಟಗಳು ದಲಿತ ಚಳುವಳಿಗಳ ಬೀಜಮಂತ್ರಗಳಾದವು.